ಹಲೋ ಹಾಯ್ ನಮಸ್ತೆ. ಇವತ್ತು ನಾವು ಹಾಗೆ ವಾಕಿಂಗ್ ಹೋಗಬೇಕಾದ್ರೆ ನಮ್ಗೆ ಗೊತ್ತಿರೋದೊಂದು ಫಾರ್ಮ್ ಇತ್ತು. ಸರಿ ಇಲ್ಲಿ ಹೋಗೋಣ ಅಂತ ಹೋದಾಗ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳೆಲ್ಲ ಇತ್ತು. ಅದರಲ್ಲಿ ನನಗೆ ಕಾಣಿದ್ದು ಇದು ವಾಟರ್ ಆ್ಯಪಲ್ ಅಂತ. ಇದು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಯಿತು ಅಂದರೆ ನೋಡಿದ ತಕ್ಷಣ ನಾವು ಸರಿ ಇವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸರಿ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ವಾಟರ್ ಆ್ಯಪಲ್ ಅಂದರೆ ಕನ್ನಡದಲ್ಲಿ ನಾವು ಜಂಬು ಹಣ್ಣು ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ಯೂಶಲಿ ಕರ್ನಾಟಕದಲ್ಲಿ ಕೂರ್ಗ್ ಮತ್ತು ಮಲೆನಾಡಿನಲ್ಲಿ ಜಾಸ್ತಿ ಬೆಳೀತಾರೆ ಇಲ್ಲಿ. ಇದು ಸ್ಟಾರ್ಟಿಂಗ್ ವಿತ್ ಗ್ರೀನ್ ಕಲರ್ ಇರುತ್ತೆ, ಆಮೇಲೆ ಇದು ಪಿಂಕು, ಆಮೇಲೆ ರೆಡ್ಡಿಶ್ ಆಗುತ್ತೆ. ಇದರಲ್ಲಿ ನಿಯರ್ಲಿ 93% ವಾಟರ್ ಕಂಟೆಂಟ್ಸ್ ಇರುತ್ತೆ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಬೇಗ ಇದು ಡೈಜೆಷನ್ ಕೂಡ ಆಗುತ್ತೆ. ಇದರಲ್ಲಿ ರಿಚ್ ಇನ್ ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಮ್ ಕೂಡ ಇರುತ್ತೆ. ಬ್ಲಡ್ ಪ್ರೆಷರ್ಗೆ ಇದು, ಹಾರ್ಟ್ ಹೆಲ್ತ್ಗೂ ಕೂಡ ಇದು ಭಾಳ ಒಳ್ಳೆಯದು. ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಇದರಿಂದ. ಹಾಗೆಯೇ ಸ್ಕಿನ್ಗೆ ಮತ್ತು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಇದು ಸ್ಟ್ರೋಕ್ ರಿಸ್ಕ್ ಕೂಡ ತುಂಬ ಲೋ. ಆಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ಆಲ್ಸೋ ವೆರಿ ಲೋ ಇನ್ ದಿಸ್. ತುಂಬ ಯೂಸ್ಫುಲ್ ಗೊತ್ತಾ ಇದು. ಆಮೇಲೆ ಬ್ಲಡ್ ಶುಗರ್ಗೆ ಲೆವೆಲ್ಗೆ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಇದನ್ನು ಇನ್ನೊಂದು ಏನಂದರೆ, ನಾವು ಯೂಶ್ವಲಿ ಮಾರ್ಕೆಟಿಂದ ತಂದು ತಿಂತೀವಿ, ದಟ್ ಈಸ್ ದ ಡಿಫ್ರೆಂಟ್ ಇಶ್ಯೂ. ನಾವೇ ಬಂದು ಕಿತ್ಕೊಂಡು ನಾವೇ ಅದನ್ನು ಆರಿಸ್ಬಿಟ್ಟು ಯಾವುದ್ಯಾವುದು ರೆಡ್ಡಿಶ್ ಆಗಿದೆ ಅಂತ ನೋಡಿಕೊಂಡು ಕಿತ್ಕೊಂಡು ತಿನ್ನೋದ್ರಲ್ಲೇ ಅದ್ರಲ್ಲಿ ಮಜಾನೇ ಬೇರೆ ಒಂಥರ ಗೊತ್ತಾ. ನಾವು ಯೂಶ್ವಲಿ ಮಾರ್ಕೆಟಿಂದ ಫ್ರೂಟ್ಸ್ ತರ್ತೀವಲ್ಲ, ಅದನ್ನು ಹಾಗೆ ತಿನ್ನಬಾರ್ದು. ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು 1 hour or 2 hours ಅದನ್ನು ನೆನೆಸ್ಬಿಟ್ಟು ತಿಂದ್ರೇ ಇಟ್ ಈಸ್ ಹೆಲ್ದಿ. ಹಾಗೆಯೇ ಮನೆಗೆ ತೊಗೊಂಡು ಬಂದು ನೀರಲ್ಲಿ ನೆನೆಸ್ಬಿಟ್ಟು ಉಪ್ಪು ನೀರಲ್ಲಿ ಹಾಕಿ ಹಾಗೆ ತಿಂದ್ವಿ. ಭಾಳ ಚೆನ್ನಾಗಿತ್ತು, ತುಂಬ ಟೇಸ್ಟಿ, ವೆರಿ ಬ್ಯೂಟಿಫುಲ್. ಇದು ಯೂಶ್ವಲಿ ಸಮ್ಮರಲ್ಲೇ ಬೆಳೀತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಗೆ ನಾವು ಅಲ್ಲೇ ಹೀಗೆ ಓಡಾಡ್ತಾ ಇರಬೇಕಾದ್ರೆ ವೆರೈಟೀಸ್ ಆಫ್ ಪ್ಲಾಂಟ್ಸು, ಟ್ರೀಸ್ ಎಲ್ಲ ನೋಡಿದ್ವಿ. ಈ ಪಾರಿಜಾತ ಹೂವಿನ ಗಿಡ ಆಗಿರ್ಬೋದು, ವೆರೈಟೀಸ್ ಆಫ್ ಮ್ಯಾಂಗೋಸ್ ಆಗಿರ್ಬೋದು, ಹಾಗೆಯೇ ಇದು ಏನದು ತೆಂಗಿನ ಮರ ತಳಿಗಳು ಕೂಡ, ಆಮೇಲೆ ತೋತಾಪುರಿದು ತುಂಬ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಅಲ್ಲೆಲ್ಲ ನೇಮ್ ಪ್ಲೇಟ್ಸ್ ಕೂಡ ಹಾಕಿದರು. ಅದರಲ್ಲಿ ಏನೇನು ನೇಮು, ಯಾವ ಥರ ಲೀವ್ಸ್ ಇರುತ್ತೆ, ಆಮೇಲೆ ಏನೋ ಅದರದ್ದು ಎಷ್ಟು ಏಜ್ ಅದರದ್ದು ಅಂತೆಲ್ಲ ಹಾಕಿದರು. ತುಂಬ ಚೆನ್ನಾಗಿ ಅನ್ನಿಸ್ತು, ಒಂಥರ ವರ್ತ್ ಅನ್ನಿಸ್ತು ಇವತ್ತು ಬೆಳಿಗ್ಗೆ ವಾಕಿಂಗ್ ಹೋಗಿದ್ದು ನಾವು. ಆಮೇಲೆ ಇದು ಜಾಕ್ ಫ್ರೂಟ್ಸು, ವೆರೈಟೀಸ್ ಆಫ್ ಜಾಕ್ ಫ್ರೂಟ್ಸ್ ಕೂಡ ನಾವು ನೋಡ್ಬೋದು. ಆ ಜಾಕ್ ಫ್ರೂಟ್ ಇನ್ನೊಂದು ಏನಂದರೆ ಕೆಳಗಡೆನೇ ಈ ಭೂಮಿಗೆ ತಾಗಿರುತ್ತೆ ಜಾಕ್ ಫ್ರೂಟ್ಸ್ ಎಲ್ಲ. ಅದು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸ್ಟಾರ್ ಫ್ರೂಟ್ಸ್ ಎಲ್ಲ ಬಿದ್ದಿತ್ತು, ಅಲ್ಲೇ ಮರನೂ ಇತ್ತು ಮೇಲ್ಗಡೆ. ಇದೂ ಅದೇ ಸೇಮ್ ಥಿಂಗ್, ಇದರಲ್ಲೂ ವಾಟರ್ ಕಂಟೆಂಟ್ಸ್ ಜಾಸ್ತಿ. ಯೂಶ್ವಲಿ ಇದೆಲ್ಲ ಸಮ್ಮರಲ್ಲೇ ಬರೋದು, ಯಾಕಂದರೆ ಇದು ವಾಟರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಡಿಹೈಡ್ರೇಷನ್ ಆಗೋದಿಲ್ಲ. ಇದನ್ನು ಯೂಶ್ವಲಿ ನಾವು ಯೂಸ್ ಮಾಡಬೇಕಾಗತ್ತೆ ಸಮ್ಮರಲ್ಲಿ. ನಾನು ಹೇಳಿದ್ನಲ್ಲ ಇದರಲ್ಲಿ ತಾಗಿದೆ ಅಂತ. ಆಮೇಲೆ ಗೆಣಸ್ದು ಬಳ್ಳಿನೂ ನೋಡಿದ್ವಿ ಅಲ್ಲಿ. ಆಮೇಲೆ ಇದು ಹಲಸು, ಈ ತುಮಕೂರು ಕಡೆಗೆ ಸಿದ್ಧ ಹಲಸು ಅಂತಲ್ಲ, ಆ ಥರನೇ ಅಂತ ಅಂದ್ಕೊಳ್ಬೋದು. ವೆರಿ ರೆಡ್ಡಿಶ್ ಇದು, ಡ್ಯಾಂಗ್ ಸೂರ್ಯ ಅಂತ ಜಾಕ್ ಫ್ರೂಟ್ ವೆರೈಟಿ. ಆಮೇಲೆ ಹಾಗೆ ಬರಬೇಕಾದ್ರೆ ವೆರೈಟೀಸು ಫ್ಲಾಸ್ ಕೂಡ ನೋಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು, ಒಂಥರ ಕಣ್ಣಿಗೆ ತಂಪು ಥರ ಅನ್ನಿಸ್ತು ನಮಗೆ. ವರ್ತ್ ಟುಡೇಸ್ ವಾಕಿಂಗ್, ಐ ಕ್ಯಾನ್ ಸೇ. ಬಾಯ್, ಟೇಕ್ ಕೇರ್.